ಇವತ್ತು ನಮಗೆ ಥೈಲ್ಯಾಂಡಲ್ಲಿ 2ನೇ ದಿನ. ಇವತ್ತು ದಿನ ಪೂರ್ತಿ ಇದೇ ಬೋಟಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಹಾಗೆ ನಾವು ಹೋಗ್ತಿರೋದು ಇವತ್ತು ಫಿಫಿ ಐಲ್ಯಾಂಡಿಗೆ. ನನಗಂತೂ ಇಲ್ಲಿಗೆ ಬಂದ್ಮೇಲೆ ಇಷ್ಟೊಂದು ಜನ ನೋಡಿ ಶಾಕೇ ಆಗೋಯ್ತು. ನಾನು ನಿಜವಾಗ್ಲೂ ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಈ ಐಲ್ಯಾಂಡ್ ಬಗ್ಗೆ ಹೇಗಿದೆ ಅಂತ ಹೇಳೋದಕ್ಕಿಂತ ನೀವೇ ಒಂದ್ಸಲ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ಹಾಗೆ ನಿಮಗೆ ಅರ್ಥ ಆಗುತ್ತೆ ಇದು ಇನ್ನೊಂದು ಸ್ವರ್ಗ ಅಂತ. ಈ ಜಾಗ ಅಂತೂ ನನಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನನಗೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು. ಆದ್ರೆ ಏನ್ ಮಾಡೋದು, ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇತ್ತು ಇಲ್ಲಿ. ಹಾ, ಕ್ರೌಡು ಹಿಂದೆ ನೋಡ್ತಿದ್ದೀರಲ್ಲ, ಅದೇ ಥರನೇ ಕ್ರೌಡ್ ಇದ್ದಿದ್ದು. ನಾನು ಯಾಕ್ಯಾಕೋ ಇವಳ ಜೊತೆ ಬಂದೆ ಅನಿಸ್ತಿತ್ತು. ಹುಡುಗರ ಜೊತೆ ಅಂತೂ ಬಂದಿದ್ದಿದ್ರೆ ಇನ್ನೂ ಥೈಲ್ಯಾಂಡು ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು. ಏನಂದ್ರೆ ಇನ್ನೊಂದ್ಸಲ ಹೇಳಿ. ಏ ಏನಿಲ್ಲ ಕಣೆ, ನೀನೇ ನನ್ನ ಮುದ್ದಿನ ಹೆಂಡ್ತಿ ಅಂತ ಹೇಳ್ತಿದ್ದೆ. ನಿನ್ ಬಿಟ್ಟು ಬೇರೆ ಹುಡುಗಿ ನೋಡೋಕ್ಕಾಗತ್ತಾ? ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದು. ನಮ್ಮೂರಲ್ಲಿ ಕೋತಿ ಇಲ್ಲ ಅಂತ ಇವ್ರೂರಲ್ಲಿ ಕೋತಿಗೆ ಅಂತಾನೆ ಒಂದು ಐಲ್ಯಾಂಡ್ ಮಾಡಿದ್ದಾರೆ. ಅದನ್ನ ನೋಡಕ್ಕೆ ಅಂತ ನಮ್ಮನ್ನ ಕರ್ಕೊಬಂದು ಇಲ್ಲಿಗೆ ಬಿಟ್ರು. ನಾನಿಲ್ಲಿ ಕೋತಿ ನೋಡೋದ್ ಬಿಟ್ಟು ಅವಳ ಹಿಂದೆ ನೋಡ್ತಿದ್ದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ? ಅದ್ ಬಿಡಿ, ನನ್ನ ಹುಡುಗಿ ಸಮುದ್ರದೊಳಗಡೆ ಡೈ ಹೊಡೆದಿ ಮೀನ್ಗಳು ನೋಡ್ತೀನಿ ಅಂತ 10 ನಿಮಿಷ ತಗೊಂಡು ಜಂಪ್ ಮಾಡೋದಕ್ಕೆ. ಜಂಪ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ದಾಳೆ ನೋಡಿ, ಮೀನ್ ನೋಡು ಅಂದ್ರೆ ಅದೇನೋ ದೊಣ್ಣೆ ಹಿಡ್ಕೊಂಡು ನಿಂತವಳೆ. ಆದ್ರೂ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವೆಲ್ಲರೂ ಕೂಡ ಒಂದ್ ಮಾತನ್ನ ನೆನ್ಪಿಟ್ಕೋಬೇಕು. ಸಮುದ್ರ ಎಂದೂ ನೀರಿಗಾಗಿ ಯೋಚನೆ ಮಾಡಲ್ಲ. ತಾನಾಗಿಯೇ ನೀರು ಅಲ್ಲಿಗೆ ಹರಿದು ಬರುತ್ತದೆ. ಯಶಸ್ಸು ಮತ್ತು ಕೀರ್ತಿ ಕೂಡ ಹಾಗೇನೆ. ಒಮ್ಮೆ ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದ್ದೇ ಆದಲ್ಲಿ ಅವು ನಮ್ಮನ್ನು ಹಿಂಬಾಲಿಸಿ ಬರುತ್ತವೆ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.